ಹೆಲೋ ಎವ್ರಿವನ್, ವೆಲ್ಕಮ್ ಟು ಸ್ಪಿರಿಚುವಲ್ ನ್ಯೂಟ್ರಿ ಫುಡ್ಸ್. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ದೇಹದ ಆರೋಗ್ಯ ಕರಳ ಮೇಲೆ ಪೂರ್ತಿ ಡಿಪೆಂಡ್ ಆಗಿದೆ ಅಂತ ತಿಳ್ಕೊಂಡಿದ್ದೀವಿ ಅಲ್ಲ. ಹಾಗೆ ಇವತ್ತು ಆ ಕರುಳಿನ ಆರೋಗ್ಯ ಹೇಗೆ ಕಾಪಾಡ್ಕೊಳ್ಬೇಕು, ಹೇಗೆ ವೃದ್ಧಿಸ್ಕೊಳ್ಬೇಕು ಅಂತ ತಿಳ್ಕೊಳ್ಳೋಣ. ನಾವು ತಿನ್ನುವಂಥ ಆಹಾರದ ಪೂರ್ತಿ ಪೌಷ್ಟಿಕಾಂಶಗಳು ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗಬೇಕು ಅಂದರೆ ನಮ್ಮ ಕರಳಿನ ಇನ್ನರ್ ಲೇಯರ್ ಕ್ಲೀನಾಗಿರಬೇಕು. ಈಗ ಆ ಕರಳಿನ ಇನ್ನರ್ ಲೇಯರ್ ಹೇಗೆ ಕ್ಲೀನ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಹಲವಾರು ರೀತಿ ನಮ್ಮ ಕರಳನ್ನ ಆರೋಗ್ಯವಾಗಿ ಇಟ್ಕೋಬೋದು. ಅದರಲ್ಲಿ ಒಂದು ಫಾಸ್ಟಿಂಗ್, ಉಪವಾಸ ಮಾಡೋದ್ರಿಂದ ಕೂಡ ನಮ್ಮ ಕರಳು ಕ್ಲೀನ್ ಆಗುತ್ತೆ. ಹಾಗೆ ಬರೀ ಹೊಟ್ಟೆಯಲ್ಲಿ ಸಾಲ್ಟ್ ವಾಟರ್ ಕುಡಿಯೋದ್ರಿಂದ ಕೂಡ ನಮ್ಮ ಕರಳು ಕ್ಲೀನ್ ಆಗುತ್ತೆ. ಇನ್ನು ಹಲವಾರು ರೀತಿ ನಮ್ಮ ಕರಳನ್ನ ಕ್ಲೀನಾಗಿ ಇಟ್ಕೋಬೋದು. ಈ ಪೋಸ್ಟ್ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಥ್ಯಾಂಕ್ ಯು.